ವಾಲ್ನಟ್ಸ್ ಮೆದುಳಿಗೆ, ರಾಜ್ಮಾ ಕಿಡ್ನಿಗೆ ಒಳ್ಳೆಯದು. ಅಂಗಾಂಗಗಳನ್ನು ಹೋಲುವ ಇವೆಲ್ಲ ದೇಹಕ್ಕೆ ಪ್ರಯೋಜನಕಾರಿಯಾಗಿದೆಯಾ? ಅಂಗಗಳ ಗಾತ್ರವನ್ನು ಹೋಲುವ ತರಕಾರಿಗಳು, ಹಣ್ಣುಗಳು ಹಾಗೆ ನಟ್ಸ್ ಅವುಗಳಿಗೆ ನಿಜವಾಗಿಯೂ ಅದರಿಂದ ಪ್ರಯೋಜನ ಆಗ್ತಾ ಇದೆಯಾ? ಈ ಬಗ್ಗೆ ವೈದ್ಯರು ಏನು ಹೇಳ್ತಾರೆ ನೋಡೋಣ. ಮೆದುಳಿಗೆ ಆರೋಗ್ಯವನ್ನು ಹೆಚ್ಚಲು ನೀವು ವಾಲ್ನಟ್ಸ್ ಅನ್ನು ತಿನ್ನಬೇಕು ಅಂತ ಡಾಕ್ಟರು ಹೇಳಿರುವುದನ್ನು ನೀವು ಕೇಳಿರಬಹುದು. ಹಾಗೆಯೇ ರಾಜ್ಮಾ ಕಿಡ್ನಿಗೆ, ಶ್ವಾಸಕೋಶಕ್ಕೆ ದ್ರಾಕ್ಷಿ, ಗರ್ಭಾಶಯಕ್ಕೆ ಅವಕಾಡೋ, ಸ್ತನಕ್ಕೆ ಕಿತ್ತಳೆ, ಹೃದಯಕ್ಕೆ ಟೊಮೆಟೊ ಹಾಗೆ ರಕ್ತಕ್ಕೆ ದಾಳಿಂಬೆಯನ್ನ ಶಿಫಾರಸು ಮಾಡಲಾಗುತ್ತೆ. ಈ ಎಲ್ಲ ತರಕಾರಿ ಅಥವಾ ಹಣ್ಣುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ತಿಳಿಯುತ್ತೆ ಇದು ನಮ್ಮ ದೇಹದ ಭಾಗಗಳಿಗೂ ಕೂಡ ಹೋಲುತ್ತೆ ಅಂತ. ಹೀಗಾಗಿ ಅಂಗಗಳ ಗಾತ್ರವನ್ನು ಹೋಲುವ ತರಕಾರಿಗಳು, ಹಣ್ಣುಗಳು ಹಾಗೆ ನಟ್ಸ್ಗಳು ನಿಜವಾಗಿಯೂ ಕೂಡ ಪ್ರಯೋಜನಕಾರಿಯಾಗಿದೆ. ವೈದ್ಯರು ಹೇಳುವ ಪ್ರಕಾರ ನಾನು ಇದರ ಬಗ್ಗೆ ಖಂಡಿತ ಹೇಳಲು ಬಯಸುತ್ತೇನೆ. ಸ್ವಲ್ಪ ಮಟ್ಟಿಗೆ ಇದು ಸರಿ, ಸಂಪೂರ್ಣವಾಗಿ ಸರಿ ಅಂತ ಪರಿಗಣಿಸಲಾಗುವುದಿಲ್ಲ. ಕಿಡ್ನಿ ಆರೋಗ್ಯಕ್ಕೆ ರಾಜ್ಮಾ ತಿನ್ನಲು ಸಲಹೆ ನೀಡ್ತಾರೆ. ಯಾಕಂದ್ರೆ ಈ ಸಮಸ್ಯೆಗೆ ಆಹಾರದಲ್ಲಿ ಪ್ರೋಟೀನ್ ಇರುವುದು ಅವಶ್ಯಕ. ಇದು ನಮ್ಮ ಮೂತ್ರಪಿಂಡಗಳಿಗೆ ಪ್ರಯೋಜನಕಾರಿಯಾಗಿದೆ. ಹೀಗಾಗಿ ರಾಜ್ಮಾ ಅನ್ನ ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಿದ್ರೆ ಅದು ಮೂತ್ರಪಿಂಡಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ವಾಲ್ನಟ್ಸ್ನ ವಿಚಾರಕ್ಕೆ ಬರುವುದಾದ್ರೆ ಇದು ಮೆದುಳಿನ ಆಕಾರದಲ್ಲಿ ಇರುವುದರಿಂದ ಮೆದುಳಿಗೆ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ. ವಾಲ್ನಟ್ ಆಂಟಿ ಆಕ್ಸಿಡೆಂಟ್ಗಳು ಹಾಗೆ ಫೈಟೋಕೆಮಿಕಲ್ಸ್ಗಳನ್ನು ಒಳಗೊಂಡಿರುತ್ತೆ. ಇದು ಆರೋಗ್ಯಕರ ಕೊಲೆಸ್ಟ್ರಾಲ್ಗೆ ಕೂಡ ಪ್ರಯೋಜನಕಾರಿಯಾಗಿದೆ. ಹೃದಯದ ರೋಗಿಗಳಿಗೆ ಪ್ರೋಟೀನ್ ಜೊತೆಗೆ ವಾಲ್ನಟ್ ತಿನ್ನಲು ಸಲಹೆಯನ್ನ ನೀಡ್ತಾರೆ. ಯಾಕಂದ್ರೆ ಇದು ಒಮೆಗಾ 3 ಕೊಬ್ಬಿನಾಂಶಗಳನ್ನು ಹೊಂದಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.